ಹಾಯ್ ಫ್ರೆಂಡ್ಸ್, ಇವತ್ತು ನಾನು GRB ಗುಲಾಬ್ ಜಾಮೂನ್ ಮಾಡಕತ್ತೀನಿ ರೀ. ಹಾಗೆ ನಾವು ಎಷ್ಟು ಪ್ರಮಾಣ ಹಿಟ್ಟು ತೊಗೋಬೇಕು, ಎಷ್ಟು ಪ್ರಮಾಣ ಸಕ್ಕರೆ ತೊಗೋಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೂರ್ತಿಯಾಗಿ ಈ ವಿಡಿಯೋ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡಬೇಡ್ರಿ. ಈಗ ನೋಡಿರಿ, ನಾನು ಹಿಟ್ಟನ್ನು ಜರಡಿಗೆ ಹಾಕ್ಕೊಂಡು ಅದನ್ನು ಸಾನಿಸ್ಕೋಬೇಕು. ಇಲ್ಲಾಂದರೆ ನೀವು ಹಾಗೆ ಹಾಕ್ಕೊಂಡು ಬಿಟ್ಟರೆ ಅದು ಚೆನ್ನಾಗಿ ನಾದಕ್ಕಾಗಲ್ಲ. ಸ್ವಲ್ಪ ಅದನ್ನು ಜರಡಿಗೆ ಹಾಕ್ಕೊಂಡೇ ನಾದ್ಕೋಬೇಕು. ಈಗ ನೋಡಿರಿ, ಅರ್ಧ ವಾಟೆ ಹಾಲು, ಅರ್ಧ ವಾಟೆ ನೀರು ಹಾಕ್ಕೊಂಡೇನ್ರಿ ನಾನು. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವತ್ತೇ ಆಗಲಿ ಗುಲಾಬ್ ಜಾಮೂನ್ ಹಿಟ್ಟನ್ನು ಸ್ವಲ್ಪ ಸ್ಮೂತಾಗೇ ಕಳಿಸ್ಕೋಬೇಕು. ನೀವು ಗೋಧಿ ಹಿಟ್ಟು, ಜೋಳದ ಹಿಟ್ಟು ಥರ ಕಳಿಸ್ಕೋಬಾರ್ದು, ಸ್ಮೂತಾಗೇ ಕಳಿಸ್ಕೋಬೇಕು. ನೋಡಿರಿ, ನಾನು ಚೆನ್ನಾಗಿ ಕಳಿಸ್ಕೊಂಡೇನಿ. ಇದಕ್ಕೆ ಫೈನಲಾಗಿ ನಾನು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಸ್ವಲ್ಪ ತುಪ್ಪ ಹಚ್ತೀನಿ ರೀ ಅದು ಹಿಟ್ಟಿಗೆ. ಕೈಗೆ ಸ್ವಲ್ಪ ಅದು ಹಿಟ್ಟು ಮೆತ್ಕೊಳ್ಳುತ್ತಲ್ಲ, ಹಾಗಾಗಿ ತುಪ್ಪ ಹಚ್ಕೊಂಡು ನೀವು ಸ್ವಲ್ಪ ಹಚ್ಚಿ. ಇಲ್ಲಾಂದರೆ ನೀವು ಅಡುಗೆ ಎಣ್ಣೆ ಆದರೂ ಹಚ್ಬೋದು, ನಡೆಯುತ್ತೆ. ನಿಮ್ಮ ಮನೇಲಿ ಏನಿರುತ್ತೆ ಅದನ್ನೇ ಮಾಡ್ಕೊಳ್ಳಿ. ಈಗ ನೋಡಿರಿ, ನಾನು ನಾದ್ಕೊಂಡೇನಿ. ಫೈನಲಾಗಿ ಹಿಟ್ಟನ್ನು ನಾದ್ಕೊಂಡೇನಿ ರೀ. ಈಗ ಇದನ್ನು ನೀವು ಒಂದು 5 ನಿಮಿಷ ಆದರೂ ಇಡ್ಬೋದು, ಇಲ್ಲಾಂದರೆ ಆವಾಗಲೇನೂ ಮಾಡ್ಬೋದು. ಈಗ ನೋಡಿರಿ, ನಾನು ಅದನ್ನು ಉಂಡೆ ಆಕಾರ ಮಾಡ್ಕೋತೀನಿ. ಹಾಗಾಗಿ ಕೈಗೆ ತುಪ್ಪ ಹಚ್ಕೊಂಡು ಮಾಡತ್ತೀನಿ ರೀ. ಬೇಕಾದ್ರೆ ನೀವು ಅಡುಗೆ ಎಣ್ಣೆ ಹಚ್ಕೊಂಡಾದರೂ ಮಾಡ್ಬೋದು. ಕರೆಕ್ಟಾಗಿ ಹಿಟ್ಟು ನಾದ್ಕೊಂಡೇನಿ ರೀ. ಈಗ ನಾನು ರೌಂಡಾಗೆ ಮಾಡ್ಕೋತೀನಿ ರೀ. ಅದನ್ನೂ ನೀವು ರೌಂಡಾಗಿ ಮಾಡ್ಕೊಳಕತ್ರ ಸ್ವಲ್ಪ ಸ್ಮೂತಾಗೆ ಮಾಡ್ಕೊಳ್ರಿ. ಅವಾಗ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಬಿರುಕು ಬೀಳ್ತಾವೆ. ನೋಡಿರಿ, ಫೈನಲಾಗಿ ರೌಂಡೆಲ್ಲ ಮಾಡ್ಕೊಂಡೇನಿ. ಇವನ್ನ ಕಾದಿರೋ ಎಣ್ಣೆ ಒಳಗೆ ಒಂದೊಂದಾಗಿ ಹಾಕ್ಕೋತೀನಿ ರೀ. ಹಾಕ್ಕೊಂಡು ಮೇಲೆ ಕೆಳಗೆ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ರೀ. ಹಾಗೆ ಒಂದು ಸ್ಪೂನ್ ತೊಗೊಳ್ಳಿ. ಒಂದು ಸ್ಪೂನ್ ತೊಗೊಂಡು ಅದನ್ನು ನಡಕ್ಕಿರುತ್ತಲ್ಲ ಸೆಂಟರ, ಹೀಗೆ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ, ಹೀಗೆ ಮಾಡ್ಕೊಳ್ಳಿ. ಚೆನ್ನಾಗಿ ರೌಂಡ್ ಶೇಪ್ ಇರುತ್ತಲ್ಲ, ಅವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತವೆ. ನೀವು ದೊಡ್ಡ ಚಮಚಲ್ಲೇ ಮಾಡೋಕತ್ರ ಏನಾಗ್ಬಿಡ್ತಾವೆ, ಅವು ಸೀಳ್ಬಿಡ್ತಾವೆ, ಉಂಡೆ ಒಡೆದು ಬಿಡ್ತಾವೆ ಎಣ್ಣೆಯಾಗ. ಈಗ ಒಂದು ಸ್ಪೂನ್ಲೇ ಮಾಡ್ಕೊಂಡ್ರೆ ಅವು ಪೂರ್ತಿ ರೌಂಡಾಗಿ ಎಣ್ಣೆಯಲ್ಲಿ ಫ್ರೈ ಹಾಕವ. ನೋಡ್ರಿ, ಈಗ ಎಣ್ಣೆಯಾಗ ಫ್ರೈ ಮಾಡ್ಕೊಂಡೇನಷ್ಟು. ಈಗ ಸೈಡ್ ಇಟ್ಕೊಂಡು ನಾನು ಸಕ್ಕರೆ ನೀರು ಮಾಡ್ಕೋತೀನಿ ರೀ. ಈ ಗ್ಲಾಸಲ್ಲೇ ನಾನು ಒಂದು 2.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳತ್ತೀನಿ. ಹಾಗೆ ನಾನು ಇಲ್ಲಿ 1 ಬೌಲಷ್ಟು ಸಕ್ಕರೆ ಹಾಕ್ಕೊಳತ್ತೇನೆ ರೀ. ಬೇಕಾದರೆ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕಂದರೆ 1/2 ಬೌಲ್ ಹಾಕ್ಕೋಬೋದು. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಈಗ ನೋಡಿರಿ, ಸಕ್ಕರೆ ಚೆನ್ನಾಗಿ ಕರಗೈತಿ. ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳತ್ತೀನಿ ರೀ. ಏಲಕ್ಕಿ ಪುಡಿ ಹಾಕ್ಕೊಂಡು ಇದು ಸ್ವಲ್ಪ ಉಗುರು ಬೆಚ್ಚಗೆ ಆಗಬೇಕು, ಪಾಕ ಆಗಿದೆ. ಈಗ ನೋಡಿರಿ, ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ನೆಲ್ಲ ಅವನ್ನ ಹಾಕ್ಕೊಂಡು ಮೇಲೆ ಕೆಳಗೆ ಮಾಡ್ತೀನಿ ರೀ. ಮಾಡಿ 1 ತಾಸು ಬಿಟ್ಟು ಇದನ್ನು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾದರೆ ನೀವು ನೈಟ್ ಮಾಡಿ ಬೆಳಗ್ಗೆ ತಿಂದರೂ ಇನ್ನೂ ಸೂಪರಾಗಿರುತ್ತೆ. ಈಗ ನೋಡಿರಿ, MTR ಗುಲಾಬ್ ಜಾಮೂನ್ ರೆಡಿ ಆಯಿತು. ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ತಿನ್ನಿರಿ, ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.